ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿತ್ತು. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಆಸಕ್ತರಿದ್ದೀರಾ ಈ ಒಂದು ವಿಧಾನವನ್ನು ಫಾಲೋ ಮಾಡಿ. ನೀವು ಕೂಡ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ, ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದೇ ರೀತಿ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಅಂಗನವಾಡಿ ಕಾರ್ಯಕರ್ತೆ, ಮಿನಿ ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಸಹಾಯಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಅದಕ್ಕಿಂತ ಮುಂಚೆ ಕೆಲವೊಂದು ಯೂಸರ್ ಮ್ಯಾನ್ಯುವಲ್ಸ್ ಕೊಟ್ಟಿದ್ದಾರೆ, ಅದೇ ರೀತಿ ಗೌರ್ಮೆಂಟ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ಓದ್ಕೋಬಹುದು. ಈಗ ಅರ್ಜಿ ಸಲ್ಲಿಸುವ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂಗನವಾಡಿ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಪ್ರಸ್ತುತ ಈ ಒಂದು ಹುದ್ದೆ ಕೋಲಾರ ಜಿಲ್ಲೆಗೆ ಒಂದು ಬಿಟ್ಟಿರೋದಾಗಿದೆ. ಹಾಗಾಗಿ ಕೋಲಾರ ಜಿಲ್ಲೆ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತ ಇದೆ. ಪ್ರಾಜೆಕ್ಟ್ ಅಲ್ಲಿ ಯಾವುದೋ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಮಾಳೂರು ಅಂತ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಅಧಿಸೂಚನೆಯ ಸಂಖ್ಯೆ, ವರ್ಕರ್ ಆರ್ ಹೆಲ್ಪರ್, ಯಾವ ಒಂದು ಹುದ್ದೆಗೆ ನೀವು ಆಯ್ಕೆ ಮಾಡ್ತಾ ಇದ್ದೀರಾ ಆ ಒಂದು ಹುದ್ದೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪೋಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಗನವಾಡಿ ವರ್ಕರ್, ಅಂಗನವಾಡಿ ಹೆಲ್ಪರ್ ಇದೆ. ಅಂಗನವಾಡಿ ವರ್ಕರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ನೀವು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರದೇ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ. ಅದರ್ವೈಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನಾನು ಒಂದು RD ನಂಬರ್ ಅನ್ನು ಹಾಕ್ತಾ ಇದ್ದೀನಿ. ಒಂದು ಟೆಂಪ್ರರಿ. ಓಕೆ, ಇಲ್ಲಿ ನಾನು ಇತರರು ಅಂತ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಒಂದು ಸಬ್ಮಿಟ್ ಬಟನ್ ಅಂತ ಇದೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ನೆಕ್ಸ್ಟ್ ಪೇಜಿಗೆ ಮೂವ್ ಆಗ್ತೀರಾ. ಇಲ್ಲಿ ನೋಡಬಹುದು. ಜಿಲ್ಲೆ ಆಯ್ಕೆ ಮಾಡಿ, ಎಲ್ಲ ಒಂದು ಫೀಲ್ಡ್ ಫಿಲ್ಅಪ್ ಆಗಿ ಬಂದಿದೆ. ನೀವೊಂದು ಡೇಟಾನ ಹಾಕಿದ್ರಿ. ಆ ಒಂದು ಡೇಟಾ ಇಲ್ಲಿ ಬಂದಿದೆ. ಇಲ್ಲಿ ನೀವು ನೋಡಬಹುದು. ಪ್ಲೀಸ್ ಸೆಲೆಕ್ಟ್ ದಿ ವೇಕೆನ್ಸಿ ಆಸ್ ಪರ್ ಯುವರ್ ಚಾಯ್ಸ್. ಓಕೆ, ನಿಮ್ಮ ಒಂದು ಚಾಯ್ಸ್ ಪ್ರಕಾರ ಒಂದು ವೇಕೆನ್ಸಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಲೂರಲ್ಲಿ ಅಂಗನವಾಡಿ ವರ್ಕರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಂಗನವಾಡಿ ಸೆಂಟರ್ಸ್ಗಳಿದ್ದಾವೆ. ಮೈನಾರಿಟಿ ಲ್ಯಾಂಗ್ವೇಜ್, ಇಲ್ಲಿ ಒಂದು ಕೆಲವೊಂದು ಡೀಟೇಲ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರ ಯಾವ ಒಂದು ವೇಕೆನ್ಸಿ ಬೇಕು ಆ ಒಂದು ವೇಕೆನ್ಸಿನ ಚಾಯ್ಸ್ ಮಾಡ್ಕೋಬಹುದು. ಇಲ್ಲಿ ನಾವು ಫಸ್ಟ್ ಒಂದು ಚಾಯ್ಸ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಚಾಯ್ಸ್ ಮಾಡ್ಕೊಂಡಿದ್ದೀವಿ. ಇದು ಚಾಯ್ಸ್ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿ. ಓಕೆ, ಇದ್ರ ಮೇಲೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ, ಚಾಯ್ಸ್ ಮಾಡಿದ್ಮೇಲೆ ಕೆಳಗಡೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಇಲ್ಲಿ ಕೇಳಿರ್ತಕ್ಕಂತಹ ಎಲ್ಲ ಒಂದು ಡೀಟೇಲ್ಸ್ ನೀವು ಫಿಲ್ಅಪ್ ಮಾಡಬೇಕಾಗ್ತದೆ. ಓಕೆ, ಇಲ್ಲಿ ನಿಮ್ಮ ಹೆಸರು ಕೂಡ ಫಿಲ್ಅಪ್ ಮಾಡಿ. ಹೆಸರು, ಆಮೇಲೆ ಡೇಟ್ ಆಫ್ ಬರ್ತ್, ಆಮೇಲೆ ವರ್ಷ ಅಂದ್ರೆ ಏಜ್ ಆಸ್ ಆನ್ ಲಾಂಚ್, ವಯಸ್ಸು ಅಧಿಸೂಚನೆ ಪ್ರಾರಂಭ ದಿನಾಂಕದಂತೆ, ಆಮೇಲೆ ಲಿಂಗ, ಫಸ್ಟ್ ಲ್ಯಾಂಗ್ವೇಜ್ ಓದಿದ್ರೆ ಪ್ರಥಮ ಭಾಷೆ, ಸೆಕೆಂಡ್ ಲ್ಯಾಂಗ್ವೇಜು, ಮದರ್ಸ್, ಇಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಒಂದು ಡೀಟೇಲ್ಸ್ನ ಫಿಲ್ಅಪ್ ಮಾಡಬೇಕಾಗ್ತದೆ. ಫಿಲ್ಅಪ್ ಮಾಡಿದ್ಮೇಲೆ ನಂತರ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಂತರ ನಿಮಗೆ ಈ ಒಂದು ನೀವೇನು ಅರ್ಜಿಯನ್ನು ಸಲ್ಲಿಸಿದ್ರೆ ಅದರ ಎಲ್ಲ ಒಂದು ಡೀಟೇಲ್ಸ್ ಬರುತ್ತೆ. ಅದರಲ್ಲಿ ಅಂದ್ರೆ ಎಡಿಟ್ ಮಾಡಿದರೆ ಎಡಿಟ್ ಮಾಡಿ, ಅದರ್ವೈಸ್ ಒಂದು ಕ್ಯಾಪ್ಚಾ ಕೋಡ್ ಹಾಕಬೇಕು. ಇಲ್ಲಿ ನಾವು ತೋರಿಸ್ತಾ ಇದೀವಿ ನೋಡಿ ನಿಮಗೆ. ಈ ತರ ಒಂದು ಕ್ಯಾಪ್ಚಾ ಕೋಡ್ ಹಾಕಿ ನೀವು ನಂತರ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ಪ್ರಿವ್ಯೂ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಕ್ಯಾಪ್ಚಾ ಕೋಡ್ ಹಾಕಬೇಕಾಗ್ತದೆ. ಇಲ್ಲಿ ಪ್ರಿವ್ಯೂ ಬಟನ್ ಮೇಲೆ ಈ ತರ ಒಂದು ಫಾರ್ಮ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಸೇವ್ ಮಾಡಿದರೆ ನಿಮ್ಮ ಅರ್ಜಿ ಏನಾಗುತ್ತೆ, ಸಬ್ಮಿಟ್ ಆಗುತ್ತೆ. ಆಮೇಲೆ ನಂತರ ನಿಮಗೆ ಈ ತರ ಒಂದು ಅಪ್ಲಿಕೇಶನ್ ID ಕೂಡ ಬರುತ್ತೆ. ಓಕೆ, ಈ ಒಂದು ಅಪ್ಲಿಕೇಶನ್ ಐಡಿಯನ್ನು ತೆಗೆದುಕೊಂಡು ನೀವು ನಂತರ ಅಪ್ಲೋಡ್ ಈ ಒಂದು ಕೆಲವೊಂದು ಆಪ್ಷನ್ಸ್ಗಳಿದ್ದಾವೆ. ಇಲ್ಲಿ ಇದಾದ್ಮೇಲೆ ನೋಡಿ ಕೆಲವೊಂದು ನೆಕ್ಸ್ಟ್. ಇಲ್ಲಿ ನಿಮಗೆ ಅಪ್ಲಿಕೇಶನ್ ID ಸಿಗುತ್ತೆ. ಸೇವ್ ಚೇಂಜಸ್ ಅಂತ ಎಲ್ಲ ಫೈನಲ್ ಆದ್ಮೇಲೆ ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಅಂಡ್ ಸಿಗ್ನೇಚರ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಿಮಗೆ ಒಂದು ಏನು ಅಪ್ಲಿಕೇಶನ್ ID ಸಿಕ್ಕಿರುತ್ತೆ ಆ ಐಡಿಯನ್ನು ಇಲ್ಲಿ ಎಂಟರ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ, ಸಬ್ಮಿಟ್ ಮಾಡಿ. ನಂತರ ನೀವು ನಿಮ್ಮ ಒಂದು ಫೋಟೋವನ್ನು ಸಬ್ಮಿಟ್ ಮಾಡಬೇಕಾಗ್ತದೆ. ಏನು ಗೊತ್ತಾ, ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಒಂದು ಡಾಕ್ಯುಮೆಂಟ್ಸ್, ಯಾವ ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ಬಳಿ ಕೇಳಿದ್ದಾರೆ ಅವರು, ಆ ಒಂದು ಡಾಕ್ಯುಮೆಂಟ್ಸ್ ಕೂಡ ಒಂದು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ನಂತರ ಪ್ರಿಂಟ್ ಅಪ್ಲಿಕೇಶನ್ ಅಂತ ಒಂದು ಲಾಸ್ಟ್ ಆಪ್ಷನ್ ಇದೆ. ಆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನು ಪ್ರಿಂಟ್ ತಗೋಬಹುದು. ಇಲ್ಲಿಂದ ಪ್ರಿಂಟ್ ತಗೊಂಡು ಆ ಒಂದು ಅಪ್ಲಿಕೇಶನ್ ಇಲ್ಲಿಂದ ಪ್ರಿಂಟ್ ತಗೋ. ಈ ರೀತಿ ಒಂದು ನೀವು ಫಾಲೋ ಮಾಡಿಬಿಟ್ಟು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮಗೆ ಒಂದು ಕೆಳಗೆ ಯೂಸರ್ ಮ್ಯಾನ್ಯುವಲ್ ಹಾಗೂ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಈ ಗೈಡ್ಲೈನ್ಸ್ ವಿವರವಾಗಿ ಓದ್ಕೊಂಡು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.